ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ, ನೀವು ಡಿಮ್ಯಾಂಡ್ ಮಾಡ್ದಂಗೆ ನೆಕ್ಸ್ಟು ಫಸ್ಟ್ ಆಲ್ಟರ್ನೇಟಿಂಗ್ ಕರೆಂಟ್ ಮುಗಿಸ್ಬಿಡ್ತೀನಿ. ಸೊ ಸೆಮಿ ಕಂಡಕ್ಟರ್ಸ್ ಆಲ್ರೆಡಿ ಫುಲ್ ಚಾಪ್ಟರ್ ಮುಗಿಸಿದ್ದೀನಿ, ಕಂಪ್ಲೀಟ್ ಒನ್ ಶಾರ್ಟಲ್ಲಿ ಮುಗಿಸಿದೆ ಪ್ರೀವಿಯಸ್ ವೀಡಿಯೋದಲ್ಲಿ. ಸೊ ಈಗ ಆಲ್ಟರ್ನೇಟಿಂಗ್ ಕರೆಂಟ್ಸಲ್ಲಿ ಏನು ಇಂಪಾರ್ಟೆಂಟ್ ಕ್ವಿಕ್ಕಾಗಿ ಡಿಸ್ಕಸ್ ಮಾಡೋಣ. ಅದಾದಮೇಲೆ ಒನ್ ಶಾರ್ಟಲ್ಲಿ ಎಂಟೈರ್ ಚಾಪ್ಟರ್ ಡಿಸ್ಕಸ್ ಮಾಡ್ತೀವಿ. ಅದಾದಮೇಲೆ ಒನ್ ಶಾರ್ಟಲ್ಲಿ ಎಂಟೈರ್ ನ್ಯೂಮರಿಕಲ್ಸ್ ಮಾಡಬೇಡ. ಓಕೆನಾ? ಫಸ್ಟು ಸೊ ಆಲ್ಟರ್ನೇಟಿಂಗ್ ಕರೆಂಟ್ಸ್ ನೀವು ಏನು ಸ್ಟಡಿ ಮಾಡಬೇಕು ನಿಮ್ಮ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ಸ್ಗೆ. ಸೊ ಪ್ರತಿ ವರ್ಷ ಮಕ್ಕಳೇ ಆಲ್ಟರ್ನೇಟಿಂಗ್ ಕರೆಂಟ್ಸಲ್ಲಿ ಒಂದು ಕ್ವಶನ್ ಬರುತ್ತೆ, ಅದು ಬಂದು ನ್ಯೂಮರಿಕಲ್. ಪ್ರತಿ ವರ್ಷವೂ ಬರುತ್ತೆ. ಸೊ ಇಲ್ಲಿವರೆಗೂ ಪ್ರತಿ ವರ್ಷ ಬಂದರೆ ಆಲ್ಟರ್ನೇಟಿಂಗ್ ಕರೆಂಟ್ಸ್ ನ್ಯೂಮರಿಕಲ್ಸ್ ಕೇಳ್ತಾರೆ. ಇದು ತುಂಬಾ ಇಂಪಾರ್ಟೆಂಟು. ಬಟ್ ನ್ಯೂಮರಿಕಲ್ ಮಾಡಬೇಕಂತ ಹೇಳಿದ್ರೆ ಡೈರೆಕ್ಟಾಗಿ ನ್ಯೂಮರಿಕಲ್ ಮಾಡೋಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್. ಅಂದರೆ ಏನು, ವಾಟ್ ಈಸ್ AC ಕರೆಂಟ್ನ ನಾವು ಇಂಡಕ್ಟ್ರಿಗೆ ಅಪ್ಲೈ ಮಾಡೋದು ಏನಾಗುತ್ತೆ, LCಗೆ ಅಪ್ಲೈ ಮಾಡೋದು ಏನಾಗುತ್ತೆ, ಇಂಪಿಡೆನ್ಸ್ ಅಂದರೆ ಏನು, ಎಲ್ಲಿ ಲೀಡಿಂಗ್ ಇರುತ್ತೆ, ಎಲ್ಲಿ ಲ್ಯಾಗಿಂಗ್ ಇರುತ್ತೆ. ಅದಾದಮೇಲೆ ನಂತರ ಫೇಸ್, ವಾಟ್ ಈಸ್ ಎ ಫೇಸ್ ಅಂದರೆ ಏನು, ಫೇಸ್ ಡಿಫ್ರೆನ್ಸ್ ಅಂದರೆ ಏನು, ಪವರ್ ಕನ್ಸ್ಯೂಮ್ಷನ್ ಎಷ್ಟಿರುತ್ತೆ. ಸೊ ನ್ಯೂಮರಿಕಲ್ಸ್ ನೀವು ಮಾಡಬೇಕಂತ ಹೇಳಿದ್ರೆ ಎಲ್ಲ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಂಡಿರಬೇಕು. ಸೊ ಡು ನಾಟ್ ವೈ, ನಾನು ಕ್ವಿಕ್ಕಾಗಿ ಅರ್ಥ ಮಾಡಿಸ್ತೀನಿ. ಸೊ ಬಟ್ ನಾನು ಈಗ ಹೇಳ್ತಾ ಇದ್ದೀನಿ, ನ್ಯೂಮರಿಕಲ್ಸ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಆಲ್ಟರ್ನೇಟಿಂಗ್ ಕರೆಂಟ್ಸ್ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಂಡಿರಿ. ಬಿಕಾಸ್ ನೀವು ಯಾವುದೋ ಒಂದು ಫಾರ್ಮುಲಾ ಮಗಪ್ ಮಾಡಿಕೊಂಡು ಇದೇ ಕ್ವಶನ್ ಬರುತ್ತೆ ಅಂತ ಹೋದಾಗ ಅವ್ರು ಸ್ವಲ್ಪ ಟ್ವಿಸ್ಟ್ ಮಾಡ್ತಾರೆ ಅಷ್ಟೇ, ಇನ್ನೇನು ಸ್ವಲ್ಪ ಚೇಂಜಸ್ ಮಾಡ್ತಾರೆ ನ್ಯೂಮರಿಕಲ್ಸಲ್ಲಿ. ಆ ಚೇಂಜಸ್ನ ನೀವು ಮಾಡೋಷ್ಟು ಕೆಪಬಿಲಿಟಿ ಬರಬೇಕಂತ ಹೇಳಿದ್ರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ಫಸ್ಟ್. ಅರ್ಥ ಆಯ್ತಾ? ಸೊ ನ್ಯೂಮರಿಕಲ್ಸ್ ಯೂಶಲಿ ಇದೇ ಟೈಪ್ ನ್ಯೂಮರಿಕಲ್ಸ್. ಮತ್ತೆ ಸರ್ ಡೋಂಟ್ ಆಸ್ಕ್ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಕೊಡಿ ಸರ್. ಈ PDF ಸಿಂಪ್ಲಿಫೈ ಮಿಂಟ್ಸ್ ಆ್ಯಪ್ ಇರುತ್ತೆ, ಇದೇ ಎಲ್ಲ ಇಂಪಾರ್ಟೆಂಟ್ ನ್ಯೂಮರಿಕಲ್ಲು. ನೀವು PDF ಈಗಲೇ ಚೆಕ್ ಮಾಡಿಸ್ಬೇಕಾಗಿಲ್ಲ. ನನ್ನ ವಿಡಿಯೋ ನ್ಯೂಮರಿಕಲ್ಸ್ ಆದಮೇಲೆ ನಾನು ಒನ್ ಶಾರ್ಟ್ ನ್ಯೂಮರಿಕಲ್ಸ್ ಮುಗಿಸಾದ್ಮೇಲೆ ಆಮೇಲೆ PDF ತೊಗೊಂಡು ಪ್ರತಿ ಒಂದು ಕ್ವಶನ್ ಟಿಕ್ ಮಾರ್ಕ್ ಮಾಡಬೇಕು. ಈ ನ್ಯೂಮರಿಕಲ್ ಈಸಿ, ಈ ನ್ಯೂಮರಿಕಲ್ ಈಸಿ, ಈ ನ್ಯೂಮರಿಕಲ್ ಈಸಿ, ಈ ನ್ಯೂಮರಿಕಲ್ ಈಸಿ ಅಂದರೆ ನೀವು ಎಲ್ಲದನ್ನು ಟಿಕ್ ಮಾರ್ಕ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲ PDFs ಡೌನ್ಲೋಡ್ ಮಾಡಿಕೊಂಡು ನೀವು ವೀಡಿಯೋಸ್ ನೋಡೋದ್ಮೇಲೆ PDFsಲ್ಲಿ ಟಿಕ್ ಮಾರ್ಕ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಈ ರೀತಿ. ಸೊ ಅದಾದಮೇಲೆ ಇದು 5 ಮಾರ್ಕ್ ನ್ಯೂಮರಿಕಲ್ಸ್. ಮೋಸ್ಟ್ಲಿ ಮಕ್ಕಳು ನೀವು ಯಾವುದೇ ನ್ಯೂಮರಿಕಲ್ ನೋಡೋದು ಸಿಮಿಲರ್ ನ್ಯೂಮರಿಕಲ್ಸ್ ಮೋಸ್ಟ್ಲಿ LCR ನ್ಯೂಮರಿಕಲ್ ಮೇಲೆ ಇರುತ್ತೆ. ಆ LCR ಕ್ವಶನಲ್ಲಿ ದೇ ವಿಲ್ ಹ್ಯಾವ್ ಡಿಫ್ರೆಂಟ್ ಕೈಂಡ್ ಆಫ್ ಕಾನ್ಸೆಪ್ಟ್ಸ್. ಅಂದರೆ ಏನು, ಅದರಲ್ಲಿ ಫೇಸ್ ಎಷ್ಟಿರುತ್ತೆ, ಇಂಪಿಡೆನ್ಸ್ ಎಷ್ಟಿರುತ್ತೆ, ಇನ್ಯಾವುದೋ ರಿಯಾಕ್ಟಿವ್ XL ಫೈಂಡ್ ಮಾಡೋಕ್ಕೆ ಹೇಳ್ತಾರೆ, XC ಫೈಂಡ್ ಮಾಡೋಕ್ಕೆ ಹೇಳ್ತಾರೆ, ಫೈ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾರೆ. ಅದಾದಮೇಲೆ ಮೋಸ್ಟ್ಲಿ 2024 ಮಕ್ಕಳಿಗೆ ಸಮಥಿಂಗ್ ಕಾಲ್ಡ್ Q ಫ್ಯಾಕ್ಟರ್, ಶಾರ್ಪ್ನೆಸ್ ಆಫ್ ಶಾರ್ಪ್ನೆಸ್ ಅಂತ ಹೇಳ್ತೀವಿ. ಅದು ಡಿಲೀಟ್ ಮಾಡಿದರೆ ಮೇ ಬಿ ದೇ ಮೇ ನಾಟ್ ಆಸ್ ಅ ಕ್ವಶನ್ ಬೇಸ್ಡ್ ಆನ್ Q ಫ್ಯಾಕ್ಟರ್. ಈವನ್ ನೀವು ಮಾಡೆಲ್ ಪೇಪರ್ ಕ್ವಶನ್ ನೋಡಿದ್ರು ಅದರಲ್ಲಿ Q ಫ್ಯಾಕ್ಟರ್ ಕೇಳಿಲ್ಲ. ದೇ ಜಸ್ಟ್ ಆಸ್ ಅಬೌಟ್ ಇಂಪಿಡೆನ್ಸ್ ಕ್ಯಾಲ್ಕುಲೇಟ್ ಮಾಡಿ, ಕರೆಂಟ್ ಕ್ಯಾಲ್ಕುಲೇಟ್ ಮಾಡಿ. RMS ಕ್ಯಾಲ್ಕುಲೇಟ್ ಯು ಶುಡ್ ನೋ ಮೀನಿಂಗ್ ಆಫ್ RMS ಅಂದರೆ ಏನು, ಇದು ಪೀಕ್ ವೋಲ್ಟೇಜಸ್ ಅಂದರೆ ಏನು. ಬೈ ಡಿಫಾಲ್ಟ್ ವ್ಯಾಲ್ಯೂಸ್ RMS ಕೊಟ್ಟಿರ್ತಾರೆ, ಕೆಲವೊಂದ್ಸರಿ ನೀವು ಪೀಕ್ಗೆ ಕನ್ವರ್ಟ್ ಮಾಡೋಕ್ಕಾಗುತ್ತೆ. ಸೊ ಆ ರೀತಿ ನ್ಯೂಮರಿಕಲ್ಸ್ ಎಲ್ಲ LCR ಮೇಲೆ ಬರುತ್ತೆ. ಸೊ ನ್ಯೂಮರಿಕಲ್ ಆಯಿತಾ. ಈ 1+2 ಮಾರ್ಕರ್ಸ್ ನಾನು ನೋಡ್ದಂಗೆ ನೀವು 1+2 ಮಾರ್ಕರ್ಸ್ ಚೆಕ್ ಮಾಡಿದ್ರೆ ಮೋಸ್ಟ್ಲಿ ನಿಮಗೆ ಜಾಸ್ತಿ ಕ್ವಶನ್ಸ್ ಬಂದು ಟ್ರಾನ್ಸ್ಫಾರ್ಮರ್ ಮೇಲೆ ಇರುತ್ತೆ. ಸೊ ದೇರ್ ಇಸ್ ಅ ವೆರಿ ಹೈ ಚಾನ್ಸಸ್. ನಾನು ಯಾವ್ದು ಜಾಸ್ತಿ ಚಾನ್ಸ್ ಅಂತ ಹೇಳ್ತಾ ಇದ್ದೀನಿ, ಬಿಕಾಸ್ ನೀವು ಚೆಕ್ ಮಾಡಿದ್ರೆ ನೋಡಿ, ಟ್ರಾನ್ಸ್ಫಾರ್ಮರ್ ಇನ್ನೆಲ್ಲ ಟ್ರಾನ್ಸ್ಫಾರ್ಮರ್ ಅಷ್ಟೇನಾ? either transformer there is a very high chances that there can be a question come from transformer. ಯಾಕೆಂದರೆ ಬಿಗಿನಿಂಗ್ ಪಾರ್ಟಲ್ಲಿ ನ್ಯೂಮರಿಕಲ್ ಕೇಳ್ತಾ ಇದ್ದಾರೆ, ಅದಾದಮೇಲೆ ಟ್ರಾನ್ಸ್ಫರ್ ಮೇಲೆ ಕ್ವಶನ್ ಕೇಳ್ಬೋದು. ಅಂದರೆ ಟ್ರಾನ್ಸ್ಫಾರ್ಮರ್ ಅಂದರೆ ಏನು, ವಾಟ್ಸ್ ಅಪ್ಲಿಕೇಶನ್, ಇಲ್ಲ ಅದನ್ನು MCQ ಕೂಡ ಕೇಳ್ಬೋದು. MCQ ಕನ್ವರ್ಟ್ ಮಾಡಿ ಫಿಲ್ ದ ಬ್ಲಾಂಕ್ ಕನ್ವರ್ಟ್ ಮಾಡಿ ಕೇಳ್ಬೋದು. ವೋಲ್ಟೇಜ್ ಏನಾಗುತ್ತೆ, ಕರೆಂಟ್ ಏನಾಗುತ್ತೆ, ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ಲಿ, ಇಲ್ಲ ಪವರ್ ಏನಾಗುತ್ತೆ, ಪವರ್ ರಿಮೈನ್ಸ್ ಕಾನ್ಸ್ಟೆಂಟ್, ಪವರ್ ಚೇಂಜ್ ಆಗೋದಿಲ್ಲ, ಟ್ರಾನ್ಸ್ಫಾರ್ಮರ್ ಈಕ್ವೇಷನ್ನು, ಇಲ್ಲ ಲಾಸಸ್ ಕೇಳ್ಬೋದು. ಸೊ 2020 ಮಕ್ಕಳಿಗೆ ನಿಮಗೆ 2+1 ಇರೋದ್ರಿಂದ ಸೊ 1 ಕ್ಯಾನ್ ಬಿ, ಸೊ ಯೂಶಲಿ MCQ ಇಲ್ಲ FIB ಕೇಳ್ತಾರೆ. ಅದಾದಮೇಲೆ 2 ಮಾರ್ಕರ್ಸ್ ಬಂದು ಟ್ರಾನ್ಸ್ಫಾರ್ಮ್ ಮೇಲೆ ಜಾಸ್ತಿ ಪಾಸಿಬಿಲಿಟೀಸ್ ಇದೆ. ಅರ್ಥ ಆಯ್ತಾ? ದೇ ಕ್ಯಾನ್ ಆಸ್ಕ್ ಎನಿ ಸಿಂಪಲ್ ಕ್ವಶನ್. 1 ಮಾರ್ಕರ್ಗೆ ದೇ ಕ್ಯಾನ್ ಆಸ್ಕ್ ಎನಿಥಿಂಗ್ ಮಕ್ಕಳೇ. ಥ್ರೂಔಟ್ ದ ಚಾಪ್ಟರ್ ಏನು ಬೇಕಾದರೂ ಕೇಳ್ಬೋದು. ಯಾವುದರಲ್ಲಿ ಕರೆಂಟ್ ಲೀಡ್ ಆಗುತ್ತೆ, ಯಾವುದರಲ್ಲಿ ವೋಲ್ಟೇಜ್ ಲೀಡ್ ಆಗುತ್ತೆ, ಯಾಕೆ ಲೀಡ್ ಆಗುತ್ತೆ, ಯಾವುದರಲ್ಲಿ ಪವರ್ ಕನ್ಸಂಪ್ಷನ್ 0 ಇರುತ್ತೆ. ಐ ಥಿಂಕ್ ಒಂದು MCQ ಕೇಳಿದ್ದಾರೆ, MCQ ಸೊ ಆವ್ರೇಜ್ ಪವರ್ ಕನ್ಸ್ಯೂಮ್ಡ್ ಯಾವುದ್ರಲ್ಲಿ 0 ಅಂತ ಕೇಳಿದ್ದಾರೆ ಆ್ಯಕ್ಚುಲಿ. ಇದನ್ನೆಲ್ಲ ನೀವು 1 ಮಾರ್ಕರ್ಸ್ 2 ಮಾರ್ಕರ್ಸ್ ಆ್ಯಂಡ್ ಡಿರೈವೇಷನ್ಸ್, ಅದು ಡಿರೈವೇಷನ್ ಅಂದರೆ ಬೇಸಿಕಲಿ ಫಾರ್ಮುಲಸ್, ಎಲ್ಲದನ್ನು ಅರ್ಥ ಮಾಡಿಸಿ ಒಂದು ಶಾರ್ಟಲ್ಲಿ ವಿಡಿಯೋ ಮಾಡ್ತೀನಿ. ನಾನು ತುಂಬ ಟೈಮ್ ತೊಗೋದಿಲ್ಲ. ಸೊ ಅದನ್ನು ನೋಡಿದ್ರೆ ಅದು ನೋಡಾದ್ಮೇಲೆ ನ್ಯೂಮರಿಕಲ್ಸ್ ಮಾಡಿ, ದಟ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್. ಸೊ ಈ ರೀತಿ ವ್ಯಾಟ್ಲೆಸ್ ಕರೆಂಟ್ ಅಂದರೆ ಏನು, ಸೊ ಯಾವಾಗ ಕೆಪಾಸಿಟಿ, ವಾಟ್ಸ್ ಫ್ರೀಕ್ವೆನ್ಸಿ, ಈ ಥರ ಯಾವ ಕ್ವಶನ್ ಬೇಕಾದರೂ ಕೇಳ್ಬೋದು ಮಕ್ಕಳೇ. ದಿಸ್ ಇಸ್ ಬೇಸಿಕಲ್. ಬಟ್ ಮೋರ್ ಫೋಕಸ್ ಫಾರ್ 2 ಮಾರ್ಕರ್ಸ್ ಈಸ್ ಟ್ರಾನ್ಸ್ಫಾರ್ಮರ್ಸ್. ಅದಾದಮೇಲೆ 1 ಮಾರ್ಕರ್ ದೇ ಕ್ಯಾನ್ ಆಸ್ಕ್ ಎನಿ ಕ್ವಶನ್. ಸೊ ಈ ರೀತಿ ನ್ಯೂಮರಿಕಲ್ಸ್. ಅದು ಬಿಟ್ಟು ಇನ್ನೂ ತುಂಬ ನ್ಯೂಮರಿಕಲ್ಸ್ ಇದೆ. ನಾನು ಎಲ್ಲ ನ್ಯೂಮರಿಕಲ್ಸ್ ಕವರ್ ಮಾಡ್ತೀನಿ. ಐ ಕವರ್ ಆಲ್ ದ ನ್ಯೂಮರಿಕಲ್ಸ್. ಬಟ್ ಬಿಫೋರ್ ಕವರಿಂಗ್ ನ್ಯೂಮರಿಕಲ್ಸ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಈ ಥರ ಎಲ್ಲ ನ್ಯೂಮರಿಕಲ್ಸ್, ಇಲ್ಲಿ ನ್ಯೂಮರಿಕಲ್ಸ್ 6 ಟೋಟ್ಲಿ ಅರೌಂಡ್. ಈ PDF ಅಲ್ಲಿ ನಿಯರ್ಲಿ ನಿಮಗೆ ಆಲ್ಮೋಸ್ಟ್
ಎಷ್ಟು ನ್ಯೂಮರಿಕಲ್ಸ್ ಇದೆ? 30 ನ್ಯೂಮರಿಕಲ್ಸ್ ಇದೆ. ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್. ಫಸ್ಟ್ ಇದನ್ನು ಸಾಲ್ವ್ ಮಾಡಿ ಅದಾದ್ಮೇಲೆ ಬೇರೆ ನ್ಯೂಮರಿಕಲ್ಸ್ ಸಾಲ್ವ್ ಮಾಡಬೇಕು, ಆಯಿತಾ? ಇದು ಆಲ್ಟರ್ನೇಟಿಂಗ್ ಕರೆಂಟ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್, ಅರ್ಥ ಆಯಿತಾ? ಸೊ ನೀವು ಸಿಂಪ್ಲಿಫೈಡ್ ಮೆಥಡ್ಸ್ ಆ್ಯಪಲ್ಲಿ ಹೋಗಿ ಫ್ರೀ ಮೆಟೀರಿಯಲ್ ಸೆಕ್ಷನಲ್ಲಿ ಈ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಸಿ ಯು ಆಲ್ ಆಫ್ ಯು ಇನ್ ದ ಕಾನ್ಸೆಪ್ಟ್ ವಿಡಿಯೋ ಆಫ್ ಒನ್ ಶಾಟ್ ಆಲ್ಟರ್ನೇಟಿಂಗ್ ಕರೆಂಟ್ಸ್ ಆ್ಯಂಡ್ ದ ನ್ಯೂಮರಿಕಲ್ಸ್. ಆ್ಯಂಡ್ ದಟ್ಸ್ ಇಟ್ ಮಕ್ಕಳೇ. ಸೊ ಐ ಹೋಪ್ ನೀವು ಫಿಸಿಕ್ಸ್ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫಿಸಿಕ್ಸ್ ನಿಮಗೆ ಈಸಿ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ, ಬಿಕಾಸ್ ತುಂಬ ಚಾಪ್ಟರ್ಸ್ ಆಲ್ರೆಡಿ ಮುಗಿಸಿದ್ದೀನಿ. ಇದು ಇನ್ನೊಂದು ಮೇಜರ್ ಚಾಪ್ಟರ್, ಅದಾದಮೇಲೆ ಇನ್ನೆಲ್ಲ ಸಣ್ಣ ಚಾಪ್ಟರ್ಸ್. ಓಕೆ, ಆ್ಯಂಡ್ ದಟ್ಸ್ ಇಟ್. ಸಿ ದ ನೆಕ್ಸ್ಟ್ ವೀಡಿಯೋಸ್. ಬಾಯ್ ಬಾಯ್.